ದಿಯಾ ಪ್ಲೀಸ್ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಕಣೆ. ಸಲ ಕೆಟ್ಟೋಗುತ್ತೆ ನನಗೆ, ಏನು ಮಾಡ್ಲಪ್ಪ ಅನ್ನೋದು. ದಿಯಾ ಪ್ಲೀಸ್. ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಎಲ್ಲರಿಗೂ ರಮ್ಯಾ ಅನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ನಾನು ಎಲ್ಲಿದ್ದೀನಿ ಹೇಳಿ. ನಾನು ನನ್ನದೇ ಸ್ವಂತ ಪಾರ್ಲರಲ್ಲಿದ್ದೀನಿ. ನನ್ನದೇ ಒಂದು ಪಾರ್ಲರ್ ಇದೆ. ಪಾರ್ಲರ್ ಅಂದರೆ ಏನು ಹೈಫೈ ಆ ಥರ ಎಲ್ಲ ಏನಿಲ್ಲ, ಸಿಂಪಲ್ ಒಂದು ಚಿಕ್ಕದಾಗ ಒಂದು 10x12 ಅದರಲ್ಲಿ ಚಿಕ್ಕದಾಗ ಒಂದು ಪಾರ್ಲರ್ ಮಾಡ್ಕೊಂಡಿದ್ದೀನಿ, ಪಾರ್ಲರ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಮೇನ್ ಅದರಲ್ಲಿ ಇದೊಂದು ಮಿರರ್ ಇದೆ, ಆಮೇಲೆ ಇಲ್ಲೊಂದು ಕಬರ್ಡ್ ಇದೆ, ಆಮೇಲೆ ಈ ಕಡೆ ಒಂದು ಕಬರ್ಡ್ ಸೆಟಪ್ ಇಟ್ಟಿದ್ದೀನಿ, ಆಮೇಲೆ ಒಂದು ಚೇರ್ ಇದೆ, ಆ ಕಡೆ ಸಿಂಕ್ ಇದೆ, ಆಮೇಲೆ ಸ್ವಲ್ಪ ಡಿಸೈನ್ ಮಾಡಿದ್ದೀನಿ, ಡೆಕೋರೇಷನ್ ಮಾಡಿದ್ದೀನಿ. ಆಮೇಲೆ ಈ ಕಡೆ ಒಂದು ರ್ಯಾಕ್ ಇಟ್ಟಿದ್ದೀನಿ, ಅಲ್ಲಿ ಫುಲ್ಲು ಏನೇನು ಪ್ರಾಡಕ್ಟ್ಸ್ ಬೇಕು, ಪಾರ್ಲರ್ಗೆ ಏನೇನು ಯೂಸ್ ಆಗುತ್ತೋ ಅದೆಲ್ಲ ರ್ಯಾಕಲ್ಲಿ ಇಟ್ಟಿದ್ದೀನಿ, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ. ಆಯಿತು, ಇಷ್ಟೇ ಇಲ್ಲಿ. ಆಮೇಲೆ ಇಲ್ಲಿ ಫುಲ್ ಪಾರ್ಟಿಷನ್ ಮಾಡಿದ್ದೀನಿ. ಆ ಕಡೆ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಇದಿಟ್ಟಿದ್ದೀನಿ, ಏನು ಹೇಳ್ತಾರೆ ಟೇಬಲ್ ಇಟ್ಟಿದ್ದೀನಿ. ಟೇಬಲ್ ನನಗೆ ಟೇಲರಿಂಗ್ ಕೂಡ ಮಾಡ್ತೀನಿ, ಬಟ್ಟೆ ಹೊಲಿತೀನಿ, ಬ್ಲೌಸ್ ಎಲ್ಲ ಹೊಲಿತೀನಿ, ಲೇಡೀಸ್ ಬಟ್ಟೆ ಹೊಲಿತೀನಿ. ನಾನು ಟೇಬಲ್ ಇಟ್ಕೊಂಡಿದ್ದೀನಿ ಐರನಿಂಗ್ಗೆ, ಕಟ್ಟಿಂಗ್ ಎಲ್ಲ ಬೇಕು ಅಂತ. ಆಮೇಲೆ ಆ ಕಡೆ ಮಿಷನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಓರ್ಲೆಗ್ ಮಿಷನ್ ಇದೆ, ಅದರ ಆ ಕಡೆ ಈ ಪಾರ್ಟಿಷನ್ ಆ ಕಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓರ್ಲೆಗ್ ಮಿಷನ್ ಇದೆ, ಆಮೇಲೆ ಅಲ್ಲಿ ಟೇಬಲ್ ಇದೆ, ಆಮೇಲೆ ಸೈಡಲ್ಲಿ ಸ್ಟಿಚಿಂಗ್ ಮಿಷನ್ ಇದೆ. ಇದೆಲ್ಲ ಚಿಕ್ಕದಾಗಿ ಶಾಪ್ ಟೂರ್ ಮಾಡ್ತೀನಿ. ಗ್ರೇ ಸಲ ಹಾಕಿ ಇಷ್ಟೇ ಸಿಂಪಲಾಗಿ. ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀನಿ, ಮನಿ ಪ್ಲ್ಯಾಂಟ್ ಎಲ್ಲ ಹಾಕಿದ್ದೀನಿ, ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಸುತ್ತಲೂ ಹಾಕಿದ್ದೀನಿ ಸರ್ಕಲ್ ಥರ. ಚೆನ್ನಾಗಿದೆ, ಸಿಂಪಲ್ ಸಾಕಂತ. ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ನಾವು. ಇವಾಗ ನಾವು ಒಂದು ಊರಿಗೆ ಹೋಗಬೇಕು, ನನ್ನ ಊರು, ನಾವು ಎಲ್ಲೇ ಎಷ್ಟೇ ದಿನ ಇದ್ದರೂ ನಮ್ಮದು ಒಂದು ಊರು ಅನ್ನೋದಿರುತ್ತಲ್ಲ, ನಮ್ಮದು ಮನೆ ಅಂತ ಇದೆ, ಅಲ್ಲಿಗೆ ನಾವು ಹೋಗಲೇಬೇಕು. ಅಲ್ಲಿಗೆ ಹೋಗ್ಬೇಕಂತ ನಾವು ಮಾಡ್ಕೊಂಡಿದ್ರು ಅಷ್ಟು ತೊಗೊಂಡು ಹೋಗ್ಬೇಕು. ಅದಕ್ಕೆ ಅದೆಲ್ಲ ಏನು ಬೇಡ, ನನಗೆ ಅನುಭವ ಆಗಿದೆ ಆಲ್ರೆಡಿ, ಒಂದ್ಸರಿ ಲೈಫಲ್ಲಿ ಅನುಭವ ಆಗಿದೆ. ಅದಕ್ಕೋಸ್ಕರ ಏನು ಬೇಡ, ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಆಯಿತಾ. ಬರ್ತಾರೆ ಕಸ್ಟಮರ್, ಏನು ತುಂಬ ಬರ್ತಾರಂತ ಏನಿಲ್ಲ, ಬಟ್ ನಂಗೆ ನಾರ್ಮಲಾಗಿ ನನಗೇನು ಬೇಕು ಅಷ್ಟು ಕಸ್ಟಮರ್ ಬರ್ತಾರೆ. ಇವತ್ತು ಕರೆಂಟ್ ಇಲ್ಲ, ಇವಾಗ ನಾನು ಮಾಡುವಂಥ ಕೆಲಸ ಇಲ್ಲಿ ಬೆಂಗಳೂರಲ್ಲಿ. ಇವತ್ತು ಸ್ಯಾಟರ್ಡೆ, ನಾನು ಇವಾಗ ವಿಡಿಯೋ ಮಾಡ್ತಾ ಇರೋದು ಸ್ಯಾಟರ್ಡೆ. ಇವಳು ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ಅವಳಿಗೆ ರಜೆ ಇದೆ, ಅದಕ್ಕೆ ಅವಳು ಹೋಗಿಲ್ಲ. ನನಗೆ ಅದಕ್ಕೆ ತುಂಬ ಕುಗ್ಸ್ತಾ ಇದ್ದಾಳೆ ಬೆಳಗ್ಗೆಯಿಂದ, ತಲೆ ಕೆಟ್ಟೋಗಿದೆ ನನಗೆ. ಆಮೇಲೆ ಈಗ ಇಷ್ಟ ಆಯಿತು ಇದೇ ವಿಡಿಯೋಸು. ಇವಾಗ ನಾನು ಇಷ್ಟೊತ್ತರೆ ಬಟ್ಟೆ ಹೊಲಿತಾ ಇದ್ದೆ, ಬಟ್ ಇವಾಗ ಕರೆಂಟ್ ಹೋಯಿತು, ಹೊಲಿಗೆ ಮಾಡೋಕ್ಕಾಗಲ್ಲ. ಇದು ನೋಡಿ ರಿಂಗ್ ಲೈಟ್ ಯೂಸ್ ಮಾಡ್ತಾ ಇದ್ದೀನಲ್ಲ, ರಿಂಗ್ ಲೈಟು, ಬಟ್ ಅದು ಲೈಟ್ ಏನೂ ಬಂದಿಲ್ಲ, ಜಸ್ಟ್ ಸ್ಟ್ಯಾಂಡ್ಗೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ. ಕರೆಂಟ್ ಇಲ್ಲ ಯೂಸ್ ಮಾಡೋಕ್ಕೆ. ಹೊನ್ನಾವರ ಅಂತ ಇಟ್ಕೊಂಡಿದ್ದೀನಿ, ಹೊನ್ನಾವರದ ಹುಡುಗಿ, ಹೊನ್ನಾವರದ. ನನಗೇನಿದೆ, ಏನಾದರೂ ಅಚೀವ್ ಮಾಡಬೇಕು, ನನ್ನ ಲೈಫಲ್ಲಿ ಏನಾಗ್ತಾಯಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನಗೆ ಆಸೆ ಇದೆ. ಪ್ಲೀಸ್ ನೀವು ಸಪೋರ್ಟ್ ಮಾಡಿ, ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋಸ್ ಹಾಕಿದ್ರೂ ಅದು ನಿಮಗೆ ಅಪ್ಡೇಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಡಲ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸು, ನಮ್ಮದೇ ಒಂದು ಸಿಂಪಲ್ ಲೈಫು, ಅದರಲ್ಲೇ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಟ್ರಾವೆಲಿಂಗು, ಡೈಲಿ ಇನ್ನೊಂದೊಂದು ಸೀನು ಅದೆಲ್ಲ ತೋರ್ಸೋಕ್ಕಾಗಲ್ಲ. ಇರೋದ್ರಲ್ಲಿ ವಾರದಲ್ಲಿ ಒಂದು 4 ವೀಡಿಯೋಸ್ ಹಾಕ್ತೀನಿ. ಡೈಲಿ ಹಾಕಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ, ಬಟ್ ಡೈಲಿ ಹಾಕೋಕ್ಕೆ ವೀಡಿಯೋಸ್ ಬೇಕಲ್ಲ. ಚಿಕ್ಕ ವೀಡಿಯೋಸ್ ಹಾಕಿದ್ರೆ ಏನೂ ಯೂಸ್ ಇಲ್ಲ, ಅದಕ್ಕೋಸ್ಕರ ಲೆಂಗ್ತಿ ವೀಡಿಯೋಸೇ ಹಾಕಬೇಕು. ಅದಕ್ಕೆ ವೀಕ್ಲಿ ಒಂದು 4 to 5 ವೀಡಿಯೋಸ್ ಹಾಕ್ತೀನಿ. ಸಪೋರ್ಟ್ ಎಷ್ಟು ಮಾಡ್ತೀರೋ ಅಷ್ಟು ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ನಾನು ಡೈಲಿ ಹೋಗ್ತೀನಿ, ಯೂಟ್ಯೂಬ್ಗೆ ಹೋಗ್ತೀನಿ, ನೋಡ್ತೀನಿ ಎಷ್ಟು ಬಂದಿದೆ, ವ್ಯೂಸ್ ಎಷ್ಟು ಬಂದಿದೆ, ಕಮೆಂಟ್ಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬ್ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ನೋಡ್ತೀನಿ. ಬಟ್ ಏನೂ ಜಾಸ್ತಿನೇ ಆಗಲ್ಲ, ಏನೂ ಆಗಲ್ಲ. ಅವಾಗೇನು ಅನಿಸುತ್ತೆ, ಅಯ್ಯೋ ನಾನು ಏನಕ್ಕಾದರೂ ಮಾಡಿದೆ, ಕಷ್ಟ ಏನೋ ಆಗತ್ತೇನೋ ಲೈಫಲ್ಲಿ, ನನಗೆ ಯಾರೋ ಸಪೋರ್ಟ್ ಮಾಡ್ತಾರೇನೋ, ನನ್ನ ವೀಡಿಯೋಸಿಗೆ ಯಾರೋ ಇಷ್ಟ ಆಗತ್ತೇನೋ ಅಂತ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಬಟ್ ಯಾರಿಗೂ ಇಷ್ಟ ಆಗಲ್ವೇನೋ, ಮನಸ್ಸೇ ಬರೋಲ್ಲ.
ಬೇಡ ಏನಕ್ಕೆ ವಿಡಿಯೋಸ್ ಮಾಡೋದು, ಏನು ಮಾಡಲಿ ಹಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಪ್ಲೀಸ್ ನೀವು ವ್ಯೂಸ್ ಬರ್ತಾ ಇದೆ, ವ್ಯೂಸ್ ಒಂದು 200-300 ವ್ಯೂಸ್ಗೆ ಹೋದರೆ, ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬೇ ಇರಲ್ಲ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ನೋಡ್ತೀರಾ ಅಷ್ಟೇ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮದೇ ಹೊನ್ನಾವರದವರಾಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತು ಅಲ್ಲಿ ನನ್ಗೆ ಆಲ್ಮೋಸ್ಟ್ ಹೊನ್ನಾವರದಲ್ಲಿ ಒಂದು 15 ಜನ ಮಾಡ್ಕೊಂಡಿದ್ದೀರಾ ಅಂದರೆ ಇನ್ನೆಲ್ಲ ಒಂದು 15 ಜನ ಬೆಂಗಳೂರವರೇ, ನನಗೆ ಗೊತ್ತಿರೋರೇ ಮಾಡ್ಕೊಂಡಿರೋದು. ಹಾಗಿದ್ದಾಗ ನಾ ಹೊನ್ನಾವರ ಅಂತ ನಮ್ಮೂರಿನ ಹೆಸರು ಇಟ್ಬಿಟ್ಟು ಅವ್ರವ್ರದ್ದೇ ಸ್ಟೈಲಾಗಿ ಅವ್ರವ್ರದ್ದೇ ಹೆಸರು ಇಟ್ಕೊತಾರೆ. ಬಟ್ ನನಗೆ ನಮ್ಮದೇ ಊರು ಅನ್ನೋ ಹೆಮ್ಮೆ ಇದೆ. ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ಇರೋಕ್ಕೆ ಇಷ್ಟರ ಮಟ್ಟಿಗೆ ನನಗೆ ಇಷ್ಟ ಇಲ್ಲ, ಕತ್ತಿಗೆ ಬರುತ್ತೆ ಆ ಥರ ಟಾರ್ಚರ್ ನಂಗೆ ಬೆಂಗಳೂರಲ್ಲಿ ಇರೋದು. ನಂಗೆ ಬೆಂಗಳೂರು ಇಷ್ಟ ಇಲ್ಲ, ನಂಗೆ ನಮ್ಮೂರೇ ಇಷ್ಟ. ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋಸ್ ಯಾರೇ ನೋಡಿದ್ರು ಅವ್ರು ಹೇಳೋದು ಒಂದೇ ಒಂದು ಮಾತು, ಪ್ಲೀಸ್ ಅಕ್ಕ ನೀನು ನಮ್ಮ ಹೊನ್ನಾವರ ಕಡೆ ಮಾತಾಡು, ಬೆಂಗಳೂರು ಸ್ಟೈಲಲ್ಲಿ ಮಾತಾಡೋಕೆ ಹೋಗ್ಬೇಡ, ಸ್ಟೈಲ್ ಚೇಂಜ್ ಮಾಡ್ಕೊ, ಹೊನ್ನಾವರ ಥರ ಮಾತಾಡು. ನಂಗೆ ಹಂಗೆ ಬರೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಅದು ಹೆಂಗಿರುತ್ತೆ ನಮ್ಮ ಕಡೆ, ಏನೇ ಹೇಳೇ ಹಂಗೆ ಒಂಥರ ಮಾತಾಡ್ತೀವಿ. ಅದನ್ನು ನಂಗೆ ರೂಢಿ ಆಗಬೇಕು ವಿಡಿಯೋಸಲ್ಲಿ ಮಾತಾಡಿ. ಟ್ರೈ ಮಾಡ್ತೀನಿ ನಾನು. ನಮ್ಮ ಅಕ್ಕನ ಮಗಂತೂ ಯಾವಾಗ ನನ್ನ ಹತ್ರ ಹೇಳೋದು ಅದೇ ಮಾತು, ಪ್ಲೀಸ್ ಅಕ್ಕ, ಆಂಟಿ, ಅವನ ಆಂಟಿ ಅಂತಾನೆ, ಆಂಟಿ ಫಸ್ಟ್ ನೀವು ಮಾತಾಡೋ ಸ್ಟೈಲ್ ಚೇಂಜ್ ಮಾಡಿ ಅಂತಾನೆ. ಬಟ್ ಆ ಥರ ಆಗ್ತಾ ಇಲ್ಲ. ಇನ್ನೂ ಟ್ರೈ ಮಾಡ್ತೀನಿ ನಾನು ಹಂಗೆ ಮಾತಾಡೋಕ್ಕೆ. ಆಯಿತಾ, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಪ್ಲೀಸ್. ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀನಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಪ್ಲೀಸ್. ಆಯಿತಾ ಪ್ಲೀಸ್, ಹೆಲ್ಪ್ ಆಗುತ್ತೆ. ಏನೋ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಒಂದು 1 hour 2 hours ನಾನು ಒಂದು ಮೊಬೈಲ್ ಮುಂದೆ ಕೂತು ವಿಡಿಯೋಸ್ ಮಾಡ್ತಾ ಇದ್ದೀನಿ. ನನಗೂ ನೀವೇನೋ ಒಂದು ನೋಡಿದ್ದೀರಾ, ನಿಮ್ಗೆ ಇಷ್ಟ ಆಗಿದೆಯೋ ಆಗಿಲ್ಲ ಅಂದ್ರೆ ಓಕೆ ಬಿಟ್ಬಿಡಿ. ಬಟ್ ಆದರೂ ಸ್ವಲ್ಪ ಇಷ್ಟ ಆದವರು ಅಥವಾ ವಿಡಿಯೋ ನೋಡೋರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲದೆ ಸುಮ್ಮನೆ ಮೇಲೆ ನೋಡೋರು, ನಿಮ್ಗೆ ಇಷ್ಟ ಇಲ್ಲ ಬಿಡಿ ಸಬ್ಸ್ಕ್ರೈಬ್, ನೆಕ್ಸ್ಟ್ ವಿಡಿಯೋನೇ ನೋಡಲ್ಲ ಅಂದರೆ ಬೇಡ, ಬಿಟ್ಬಿಡಿ. ಬಟ್ ಸ್ವಲ್ಪ ಒಬ್ಬೊಬ್ರಿಗೆ ಇಷ್ಟ ಆಗಿರುತ್ತೆ, ಕಂಟಿನ್ಯೂಸ್ ಎಲ್ಲ ವಿಡಿಯೋಸ್ ನೋಡಿರ್ತಾರೆ, ವಾಚಿಂಗ್ ಅವರ್ ಕಂಪ್ಲೀಟ್ ಆಗಿರುತ್ತೆ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ನನಗೆ ತುಂಬ ಕಡಿಮೆ ಸಬ್ಸ್ಕ್ರೈಬರ್ ಇರೋದು. ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ 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 ಪ್ಲೀಸ್. ಇಷ್ಟ ನೆಕ್ಸ್ಟ್ ಏನು ಟಾಪಿಕ್ ಇಷ್ಟು ಇದಿರುತ್ತೆ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ವಿ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕೆ ಕೊಡಲ್ಲ ನಮಗೆ, ಹೊರಗಡೆ ಫುಲ್ ಸರೌಂಡಿಂಗ್ ಫುಲ್ ಒಂದು ಸರ್ಕಲ್ ಹಾಕ್ಬಿಟ್ಟು ಎಲ್ಲ ಬಂದ್ವಿ. ಅದು ಕಂಪೌಂಡ್ ಹೆಂಗಿದೆ ಅಂದರೆ ನಾವು ನಾರ್ಮಲಾಗಿ ಹಿಂಗೆ ನೋಡಿದ್ರೆ ಏನೂ ಕಾಣಿಸಲ್ಲ, ಫುಲ್ ಹೈಟಲ್ಲಿದೆ ಕಂಪೌಂಡು. ನಾವು ಎಷ್ಟೇ ಹಿಂಗೆ ನೋಡಿದ್ರೆ ಏನೂ ಕಾಣಿಸಲ್ಲ. ಸ್ವಲ್ಪ ದೂರ ಹೋದ ತಕ್ಷಣ ದೂರದಿಂದ ನಾವು ಬರುವಾಗ ಸ್ವಲ್ಪ ಕಾಣಿಸುತ್ತೆ ನಮಗೆ ಬಿಗ್ ಬಾಸ್ ಮನೆ. ಒಳಗಡೆ ಏನಾಗ್ತಾಯಿದೆ ಏನೂ ಕಾಣಿಸಲ್ಲ, ಹೊರಗಡೆ ಬಿಗ್ ಬಾಸ್ ಸೆಟ್ಟು ಅದಷ್ಟೇ ಕಾಣಿಸುತ್ತೆ, ಹೆಂಗೆ ಹಾಕಿದ್ದಾರೆ ಅನ್ನೋದಷ್ಟೇ ಕಾಣಿಸುತ್ತೆ. ಇದು ಇವತ್ತಿನ ವಿಡಿಯೋಸ್ ಆಗಿರುತ್ತೆ, ನೋಡ್ಕೊಂಡು ಬನ್ನಿ. ಏನು ಇಷ್ಟೇ ಮಾತಾಡಿದ್ದೀವಿ. ಇಷ್ಟು ಬಿಗ್ ಬಾಸ್ ವಿಡಿಯೋ ಬರುತ್ತೆ, ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಬಿಗ್ ಬಾಸ್
ದಿಯಾ ಫೋಟೋ ತೆಗೆದು ಕೊಡ್ತೀನಿ ಬಾ.